ಇವತ್ತು ವರ್ಷಿಕಾ ಅವರಿದ್ದಾರೆ. ಸೊ ವಿ ಡೂಯಿಂಗ್ ಸೌತ್ ಇಂಡಿಯನ್ ಬ್ರೈಡಲ್ ಮೇಕಪ್ ಆನ್ ಹರ್. ನಾವು ಇದನ್ನ ಇಲ್ಲಿಗೆ ಯೂಸ್ ಮಾಡೋದು ಟಿ ಝೋನ್ಗೆಲ್ಲ ಹೈಲೈಟ್ ಮಾಡ್ತೀವಲ್ಲ, ದಟ್ ಈಸ್ ಅ ಕ್ರೀಮ್ ಬೇಸ್ಡ್ ಹೈಲೈಟರ್. ಓಕೆ, ಕಾಂಟೋರ್ ಹೈಲೈಟ್ ಮಾಡುವಾಗ ಅದು ಮಾಡ್ತೀವಲ್ಲ, ದ್ಯಾಟ್ ಹೈಲೈಟ್ ಇಸ್ ನಾಟ್ ದ ಸೇಮ್ ಕಂಪೇರ್ಡ್ ಟು ಪೌಡರ್ ಹೈಲೈಟ್. ಇಲ್ಲೆಲ್ಲ ಹಾಕ್ತೀವಲ್ಲ ಚೀಕ್ ಬೋನ್ ಮೇಲೆ ಪೌಡರ್ ಹೈಲೈಟ್. ಲಿಕ್ವಿಡ್ ಹೈಲೈಟರ್ ಇಸ್ ಇಲ್ಯೂಮಿನೇಟರ್. ಯು ಜಸ್ಟ್ ಸೇಮ್ ಥಿಂಗ್, ಇಲ್ಲಿ ಡಾಟ್ಸ್ ಇಟ್ಬಿಟ್ಟು ಯು ಜಸ್ಟ್ ರಬ್ ಇಟ್ ಅಷ್ಟೇ. ಸೊ ಯು ಹೌ ಡು ಯು, ಇದು ಸೀರಮ್ ಫಾರ್ಮ್ಯಾಟಲ್ಲಿ ಬರ್ತೀವಿ, ಇದು ಡ್ರಾಪ್ ಬರುತ್ತಲ್ಲ ಹಿಂಗೆ. ಸೊ ಯು ಜಸ್ಟ್ ಪುಟ್ 1 drop ಹಿಯರ್, ರಬ್ ಇಟ್. ಎಲ್ಲೆಲ್ಲಿ ನಿಮಗೆ ಹೈಲೈಟ್ ಮಾಡ್ಕೋಬೇಕೋ ಅಲ್ಲಿ ಮಾತ್ರ ಯು ಕ್ಯಾನ್ ಯೂಸ್ ಇಟ್. ಇನ್ಸ್ಟೆಡ್ ಆಫ್ ಪೌಡರ್ ಹೈಲೈಟರ್ ಯು ಯೂಸ್ ಅ ಲಿಕ್ವಿಡ್ ಹೈಲೈಟರ್. ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಬಾಟಲ್ ಕಳಿಸಿದ್ರಲ್ಲ ಎಲ್ಯೂಮಿನೇಟರ್, ದಟ್ಸ್ ದ ಮೀನಿಂಗ್ ಆಫ್ ಇಟ್. ಓಕೆ ಓಕೆ, ಸೊ ಶೀ ಈಸ್ ಅವರು ಕಾಂಬಿನೇಷನ್ ಸ್ಕಿನ್ ಅಂತೆ. ವಾಟ್ ಈಸ್ ಕಾಂಬಿನೇಷನ್ ಸ್ಕಿನ್? ಶೀ ಈಸ್ ಅ ಮಿಕ್ಸ್ ಆಫ್ ಆಯಿಲಿ ಆ್ಯಂಡ್ ಡ್ರೈ. ವೇರ್ ಇಸ್ ಶಿ ಆಯಿಲಿ? ಟಿ ಝೋನಲ್ಲಿ ಶೀ ಈಸ್ ಆಯಿಲಿ. ಟಿ ಝೋನ್ ಇಸ್ ದಿಸ್. ಓಕೆ, ಆ್ಯಂಡ್ ಶೀ ಈಸ್ ಲಿಲ್ ಡ್ರೈ ಮೇ ಬಿ ಹಿಯರ್. ಅವ್ರು ಆಲ್ರೆಡಿ ಮಾಯಿಶ್ಚರೈಸ್ ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಯಾವ ಐಬ್ರೋ ಇದೆ ಇವ್ರಿಗೆ? ಒಂದು ಕಡೆ ಸ್ವಲ್ಪ ಆರ್ಚ್ ಇದೆ, ಇನ್ನೊಂದು ಕಡೆ ಅಷ್ಟು ಆರ್ಚ್ ಇಲ್ಲ. ಓಕೆ, ಪ್ರಾಬಬ್ಲಿ ದಿಸ್ ಈಸ್ ಬಿಕಾಸ್ ಅವ್ರ ಬ್ಯೂಟಿಷಿಯನ್ ಒಂದು ಲೈನ್ ಬಿಟ್ಟಿರ್ಬೋದು, ನೆಕ್ಸ್ಟ್ ಟೈಮ್ ತೆಗಿಯೋಣ ಅಂತ. ಹೇರ್ ಲಾಸ್ಟ್ ಟೈಮ್ ಅವ್ರ ಐಬ್ರೋ ಮಾಡಿಸುವಾಗ ಮೇ ಬಿ ದ ಬ್ಯೂಟಿಷಿಯನ್ ಇಸ್ ಫೆಲ್ಟ್ ಒಂದು ಲೈನ್ ಬಿಟ್ಬಿಟ್ಟು ಇನ್ನೊಂದ್ಸತಿ ತೆಗಿಯೋಣ ಬಿಕಾಸ್ ಇಟ್ಸ್ ಲುಕಿಂಗ್ ಟೂ ಕಡಿಮೆ ಆಗಿಬಿಟ್ಟಿದೆ ಅಂತ ಅನಿಸಿರ್ಬೋದು. ಇಲ್ಲ, ಯೂಶಲಿ ವಾಟ್ ಡು ಐ ಸೇ, ಯುವರ್ ಐಬ್ರೋಸ್ ಕೆ ನಾಟ್ ಲುಕ್ ಲೈಕ್ ಟ್ವಿನ್ ಸಿಸ್ಟರ್ಸ್, ದೇ ಶುಡ್ ಲುಕ್ ಅ ಲಿಟಲ್ ಸಿಮಿಲರ್ ಅಷ್ಟೇ. ಸೊ ಇವಾಗ ನಾವೇನು ಮಾಡೋದು, ಬೇಕಾದರೆ ಯು ಕ್ಯಾನ್ ಕವರ್ ದಿಸ್ ಆ್ಯಂಡ್ ಮ್ಯಾಚ್ ದಿಸ್ ಐಬ್ರೋ. ಈ ಐಬ್ರೋನ ಆ ಐಬ್ರೋಗೆ ಮ್ಯಾಚ್ ಮಾಡ್ಕೋಬೋದು, ಇಲ್ಲ ಈ ಐಬ್ರೋಗೆ ಸ್ವಲ್ಪ ಆರ್ಚ್ ಕೊಡ್ಬೋದು. ಓಕೆ, ಇದನ್ನು ಕವರ್ ಮಾಡಿಕೊಂಡು ಈ ಐಬ್ರೋ ಆ ಐಬ್ರೋ ಥರ ಕಾಣಿಸ್ಬೇಕು. ಇಲ್ಲ ಈ ಐಬ್ರೋಗೆ ಆರ್ಚ್ ಇಲ್ವಲ್ಲ, ಇದಕ್ಕೆ ಆರ್ಚ್ ಕೊಡಿ, ಇಟ್ ವಿಲ್ ಸ್ಟಾರ್ಟ್ ಲುಕಿಂಗ್ ಲೈಕ್ ದಿಸ್ ಒನ್. ಓಕೆ, ನಾ ಹೌ ಡಿಡ್ ಐ ಡೂ ದಿಸ್? ಸುಮ್ಮನೆ ಹಿಂಗೆ ಮಾಡಿದ್ರೆ ಐಲಿಡ್ ಮೂವ್ ಆಗುತ್ತೆ ಸ್ವಲ್ಪ ಜಾಸ್ತಿ. ಲಿಫ್ಟ್ ಹರ್ ಐಬ್ರೋ, ನಿಮಗೆ ಆವಾಗ ನೀಟಾಗಿ ಔಟ್ಲೈನ್ ಶೇಪ್ ಕಾಣಿಸುತ್ತೆ. ನೀವೇನು ತುಂಬ ಡೋಂಟ್ ಹ್ಯಾವ್ ಟು ಸಿ. ನಾನು ಹಿಂಗೆ ಮಾಡಿದ್ರೆ ಐಲಿಡ್ ವಿಲ್ ಮೂವ್ ಲೈಕ್ ದಟ್. ಐ ಕಾಂಟ್ ಪ್ಲೇಸ್ ಮೈ ಪ್ರಾಡಕ್ಟ್ ನೀಟಾಗಿ, ಟೈಟಾಗಿ ಇಡೋಕ್ಕಾಗಲ್ಲ. ನೀವು ಬ್ರಷ್ ಮೇಲೆ ಕೊಡಬೇಡಿ ಫರ್ಮ್ ಪ್ರೆಷರ್ನ. ಹಿಂಗೆ ಎತ್ತಿದಾಗ ಇಟ್ ಆಟೋಮ್ಯಾಟಿಕ್ಲಿ ಕಮ್ಸ್. ಓಕೆ, ಏನಾಗುತ್ತೆ ಅಂದರೆ ಹಿಂಗೆ ಕೊಟ್ಟರೆ ಒಂದೇ, ಸಿ ಇಫ್ ದಿಸ್ ಇಸ್ ಹರ್ ಐ, ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಜಾಗಕ್ಕೆ ಪ್ರಾಡಕ್ಟ್ ಜಾಸ್ತಿ ಹೋಗುತ್ತೆ, ನಿಮಗೆ ಅದನ್ನ ಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆ, ಸೊ ಲಿಫ್ಟ್ ಯುವರ್ ಕ್ಲೈಂಟ್ಸ್ ಐಬ್ರೋ ಆ್ಯಂಡ್ ಡೂ ಇಟ್. I'm applying a white loose powder because she is from light to medium color idare. So ನಾನು white loose powder pack product ಯೂಸ್ ಮಾಡ್ತಿರೋದು. It's a high definition powder. So dark skin ಅವ್ರ ಮೇಲೆ ನಾವು white color highlighter ಯೂಸ್ ಮಾಡಿದ್ರೆ they'll start looking grey. White color highlighter can be used, silver color highlighter can be used ಯಾರ ಮೇಲೆ? ಈ ಥರ ಸ್ಕಿನ್ ಟೋನ್ ಮೇಲೆ, ಲೈಟ್ ಟು ಮೀಡಿಯಮ್, ಲೆಟ್ಸ್ ಸೇ champagne ಆರ್ ವೈಟ್. ಗೋಲ್ಡ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಆನ್ ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್. ಓಕೆ, ನಾನು ವಿಜಯಲಕ್ಷ್ಮಿ ಸಿಂಗ್, ವೈಭವಿ ತಾಯಿ. ಮೊದಲಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಮೇಕಪ್ ಅನ್ನೋ ವರ್ಡ್ಗೆ ಎಷ್ಟು ಮಹತ್ವ ಇದೆ ಅನ್ನೋದು ವಿಷಯವಾಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಕಪ್ ಅನ್ನೋದು ಬರೀ ಚಲನಚಿತ್ರ ನಟ ನಟಿಯರು, ಸೀರಿಯಲಲ್ಲಿ ಮಾಡೋ ನಟಿಯರು, ಫ್ಯಾಷನ್ ಮಾಡೆಲ್ಸು, ಆ್ಯಡಲ್ಲಿ ಮಾಡೋ ಕಲಾವಿದರಿಗೆ ಮಾತ್ರ ಅಲ್ಲ. ಪ್ರತಿಯೊಂದು ಹೆಣ್ಣು ಆ ಮೇಕಪ್ ಅಂದ ತಕ್ಷಣ ಒಂದು ಚಿಕ್ಕ ಮಗುವಿಂದ ಅದಕ್ಕೊಂದು ಆಕರ್ಷಣೆ ಇದೆ. ಅದು ನಾವು ನಮ್ಮನ್ನು ಹೇಗೆ ತೊಡಗಿಸ್ಕೊಳ್ತೀವಿ, ಆ ಒಂದು ಮೇಕಪ್ಪಿಂದ ಹೇಗೆ ಸುಂದರವಾಗಿ ಕಾಣ್ತೀವಿ ಅನ್ನೋದು ತುಂಬ ಇವತ್ತಿನ ದಿವಸ ಅಂತಲ್ಲ, ಯಾವ ಕಾಲದಿಂದನೂ ಆ ಸೌಂದರ್ಯವರ್ಧಕ್ಕೆ ಒಂದು ತನ್ನದೇ ಆದ ಒಂದು ಸ್ಥಾನ ಇದೆ. ನಾವು ಮೇಕಪ್ಪನ್ನು ಒಂದು ಕೋರ್ಸ್ ಆಗಿ, ಇವಾಗ ಏನು ನೀವು ಆನ್ಲೈನಲ್ಲಿ ಒಂದು ಕೋರ್ಸ್ ಅಂತ ಕಲಿಬೇಕು ಅಂತ ಇಷ್ಟಪಟ್ಟಿದ್ದೀರಾ,
ತುಂಬಾ ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅಂತ ನನಗನ್ಸುತ್ತೆ. ಇದು ಫಸ್ಟು ನೀವು ನಿಮಗೋಸ್ಕರ, ಇದು ನಂತರ ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋದು. ಎಲ್ಲ ಫಂಕ್ಷನ್ಸ್ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ, ದಿನದಲ್ಲಿ ನಾವು ಮನೆಯಲ್ಲೇ ಇದ್ದರೂ ಕೂಡ ಒಂದು ಚೆನ್ನಾಗಿ ಒಂದು ಪ್ರೆಸೆಂಟಬಲ್ ಆಗಿ ಕಾಣಬೇಕು ಅಂದರೆ ಒಂದು ಲೈಟ್ ಮೇಕಪ್ ಹಾಕ್ಕೊಂಡಾಗ ನಿಮ್ಗೊಂಥರ ಒಳಗಿಂದ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಐ ಆಮ್ ಲುಕಿಂಗ್ ಗುಡ್. ಯಾಕಂದರೆ ಎಲ್ಲರ ಸ್ಕಿನ್ನು ಏನು ಹೊಳಿತಾ ಇರಲ್ಲ. ಬ್ಲೆಮಿಷಸ್ ಇರುತ್ತೆ, ಮೊಡವೆ ಇರುತ್ತೆ, ಆ ಚಿಕ್ಕ ಚಿಕ್ಕ ಚುಕ್ಕಿಗಳಿರುತ್ತೆ. ಅದನ್ನೆಲ್ಲ ತೆಳುವಾಗಿ ಒಂದು ಫೌಂಡೇಶನ್ ಹಚ್ಚಿದ ತಕ್ಷಣ ಕ್ಲೀನಾಗಿ ಹೋಗುತ್ತೆ ಫೇಸ್. ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಮೇಕಪ್ ಹಚ್ತಾ ಇದ್ದಾಗ ನಿಮಗೊಂದು ಕಾಂಪ್ಲೆಕ್ಷನ್ ಒಳಗಡೆ ಒಂದು ಬರುತ್ತೆ. ನೀವು ಫೇರ್ ಆಗೋಕ್ಕೆ ಶುರು ಆಗ್ತೀರ. ಅದೊಂದು ಇದೆ. ನಾನು ಫೇರ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಸ್ಕಿನ್ನು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಬಿಕಾಸ್ ಇವತ್ತಿನ ಪ್ರಾಡಕ್ಟ್ಸ್ ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಇಲ್ಲಿ ನಾನಿವತ್ತು ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಆ ಮೇಕಪ್ ಅನ್ನೋ ಇದು ಫಸ್ಟು ನಿಮಗೋಸ್ಕರ, ಅದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು. ನಾನು ಇಷ್ಟೆಲ್ಲ ಮಾತಾಡೋದು ಏನಂತ ಹೇಳಿದ್ರೆ, ನಿಮಗೆ ಇಂಟ್ರೆಸ್ಟ್ ಇರಬೇಕು. ಫಸ್ಟ್ ಆ ಇಂಟ್ರೆಸ್ಟ್ ಇಟ್ಕೊಂಡು ನೀವು ಆ ಕ್ಲಾಸಸ್ಗೆ ಬಂದಿದ್ದೀರಾ ಅಂದಾಗ ಪ್ರತಿ ಒಂದು ವಿಷಯನೂ ನಿಮಗೆ ತುಂಬ ಚೆನ್ನಾಗಿರುತ್ತೆ ಕಲ್ತ್ಕೊಳ್ಳೋಕ್ಕೆ. ಪೇಷನ್ಸ್ ಬಹಳ ಮುಖ್ಯ. ಎನಿ ಕ್ರಿಯೇಟಿವ್ ಫೀಲ್ಡ್, ಯಾವುದೇ ವಿಷಯ ಸೃಜನಶೀಲತೆಯಿಂದ ನಾವು ಕೆಲಸ ಮಾಡೋಕ್ಕೆ ನಮಗೆ ತುಂಬ ತುಂಬ ಪೇಷನ್ಸ್ ಬೇಕು. ಸುಮ್ಮನೆ ತೊಗೊಂಡು ಹಿಂಗೆ ಹಚ್ಚಿಬಿಡೋದಲ್ಲ, ಆ ಬ್ಲೆಂಡ್ ಮಾಡ್ತೀವಲ್ಲ, ಮಿಕ್ಸ್ ಮಾಡ್ತೀವಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಅದರಲ್ಲೇ ನಾವು ತಲ್ಲೀನತೆ ತೋರಿಸಿದಾಗಲೇ ಆ ನಮಗೆ ಶೇಡ್ಸ್ ಅದರಲ್ಲಿ ಕಾಣೋದು. ಸೊ ಹಾಗಾಗಿ ನೀವು ಭಾಳ ಆನ್ಲೈನಲ್ಲಿ ನಾನು ಏನು ಕಲಿಬಹುದು, ಅದೊಂದು ತುಂಬ ಜನಕ್ಕೆ ಒಂದು ಡೌಟ್ ಇದೆ. ಲೈಕ್ ನಾನು ಆನ್ಲೈನಲ್ಲಿ ಇದು ಕಲ್ತ್ಕೋಬೋದಾ ಅಂತ. ನಾನು ಹೇಳೋದೇನು ಅಂದರೆ, ವೈಭವಿ ನನ್ನ ಹತ್ರ ಬಂದು ನಾನು ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅಂತ ಹೇಳಿದಾಗ ನಾನು ಅವಳಲ್ಲಿ ನೋಡಿದ್ದು ಫಸ್ಟು ಅವಳ ಇಂಟ್ರೆಸ್ಟ್, ತುಂಬ ಇಂಟ್ರೆಸ್ಟು. ನಮ್ದು ಯಾವುದೇ ಶೂಟಿಂಗ್ಸ್ ನಡೀತಿರಲಿ ಅವಳು ಬೇರೆ ನೋಡ್ತಿರ್ಲಿಲ್ಲ, ಕ್ಯಾಮ್ರಾ ಎಲ್ಲಿಡ್ತಾರೆ ಇದ್ದಿಲ್ಲ, ಮೇಕಪ್ ರೂಮಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡೋಳು. ಯಾವ ಥರ ಮೇಕಪ್ ಮಾಡ್ತಾರೆ, ಒಂದು ಆರ್ಟಿಸ್ಟನ್ನು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ಅವಳು ನೋಡಿ ಕಲಿಯೋಕ್ಕೆ ಶುರು ಮಾಡಿದ್ಳು. ಅಲ್ಲಿ ಅವಳಿಗೆ ಇಂಟ್ರೆಸ್ಟ್ ಬಂತು. ಆಗ ನನಗೆ ಬಂದು ಹೇಳಿದಾಗ ನಾನು ಹೇಳಿದೆ, ಇದನ್ನೇ ಯಾಕೆ ನೀನು ಇನ್ನೂ ಡೀಟೇಲಾಗಿ ಕಲ್ತ್ಕೊ. ಈಗ ಬರೀ ನಾವು ಈಗೇನು ಫೌಂಡೇಶನ್ ಹಚ್ತೀವಿ, ಕನ್ಸೀಲರ್ ತೊಗೊಳ್ತೀವಿ, ಐಬ್ರೋ ಮಾಡ್ತೀವಿ, ಕಣ್ಣಿಗೆ ಕಾಡಿಗೆ ಹಚ್ಕೊಳ್ತೀವಿ, ಲಿಪ್ಸ್ಟಿಕ್ ಹಚ್ಕೋತೀವಿ, ಒಂದು ಸ್ವಲ್ಪ ರೂಜ್ ಹಚ್ತೀವಿ, ಮುಗ್ದೋಯ್ತು ಮೇಕಪ್ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಇದರಲ್ಲಿ ತುಂಬ ವಿಷಯಗಳಿದೆ. ಇದನ್ನೆಲ್ಲ ಅವಳು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ಕೊಡ್ತಾಳೆ. ನಿಮ್ಮ ಫ್ರೆಂಡ್ಸ್ ಜಾಯ್ನ್ ಆಗಬೇಕು ಅಂದರೆ, ಅಥವಾ ಈ ವಿಡಿಯೋ ನೋಡ್ತಿರೋರಿಗೆ ನನಗೂ ಮೇಕಪ್ ಕಲಿಬೇಕು ಅಂತ ಆಸೆ ಇದ್ದವ್ರಿಗೆ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಲಿಂಕ್ ಇದೆ. ಕ್ಲಿಕ್ ಮಾಡಿ, ಡೀಟೇಲ್ಸ್ನ ಫಿಲ್ ಮಾಡಿ, ಸೆಂಡ್ ಮಾಡಿ. ನಮ್ಮ ಟೀಮಿಂದ ಫೋನ್ ಮಾಡ್ತಾರೆ. ನಿಮ್ಗೆ ಯಾವುದೇ ಡೌಟ್ ಇರಲಿ, ಡೀಟೇಲ್ಸ್ ಬೇಕಾಗಿರಲಿ, ಎಲ್ಲನೂ ಕ್ಲಾರಿಫೈ ಮಾಡ್ತಾರೆ. ಆಮೇಲೆ ಎನ್ರೋಲ್ ಆದಮೇಲೆ ನಾವು ನಿಮ್ಗೊಂದು ಪರ್ಸ್ನಲೈಸ್ಡ್ ಮೇಕಪ್ ಕಿಟ್ ಕಳಿಸ್ತೀವಿ. ಸೊ ಕ್ಲಾಸಸ್ ಸ್ಟಾರ್ಟ್ ಫಸ್ಟ್ ಡೇಯಿಂದ ನೀವು ಆ ಕಿಟ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು.